Hello everyone. Consider the following pollutants: carbon dioxide, ozone, hydrofluorocarbons, water vapor. Okay, so idralli greenhouse gases yavadu? Which of the following are the greenhouse gases? So ishtralli ನಾಲ್ಕು ಕೂಡ greenhouse gases. Okay, we know carbon dioxide, ozone, water vapor, they are greenhouse gases. But hydrofluorocarbons, idenide hydrofluorocarbons, they were introduced to replace chlorofluorocarbons that were the main culprits for ozone depletion. Okay, but CFCs ಬದಲು HFCs ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. HFCs, they are not ozone depleters, but the problem is they are potent greenhouse gas, so they contribute to global warming. So ಹಾಗಾಗಿ ಈ ನಾಲ್ಕು pollutants ಕೂಡ they are greenhouse gases. Lichens is a symbiotic association between. ಓಕೆ, ಸೊ ಇದು UPSC ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ, KPSC ಪ್ರಿಲಿಮ್ಸಲ್ಲೂ ಒಂದ್ಸರಿ ಕೇಳಿದ್ದಾರೆ ಅನಿಸುತ್ತೆ. ಸೊ ಅದರ ಸಿಂಬಾಯೋಟಿಕ್ ಅಸೋಸಿಯೇಷನ್ ಅಂದರೆ ಮ್ಯೂಚುವಲಿ ಬೆನಿಫಿಷಿಯಲ್. ಸೊ ಏನರ ಮಧ್ಯದಲ್ಲಿ ಆಲ್ಗೆ ಆ್ಯಂಡ್ ಫಂಗ್. ಓಕೆ, ಸೊ ಲಿಚನ್ಸ್ ಕಂಟೈನ್ ಬೋತ್ ಆಲ್ಗೆ ಆ್ಯಂಡ್ ಫಂಗೈ. ಸೊ ಆಲ್ಗೆ ಏನು ಮಾಡುತ್ತೆ, ಫುಡ್ ಪ್ರೊಡ್ಯೂಸ್ ಮಾಡುತ್ತೆ. ಫಂಗೈ ಮಿನರಲ್ಸ್ ಮತ್ತು ವಾಟರ್ನ ಕೊಡುತ್ತೆ ಆಲ್ಗೆಗೆ. ಸೊ ದೇ ಹ್ಯಾವ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್. According to the Tiger Census 2022, which of the following is the tiger state in India? So recent release agiro tiger census prakara, so Madhya Pradesh is the tiger state in India. So Madhya Pradesh alli ಜಾಸ್ತಿ tigers ಇದೆ, followed by ಕರ್ನಾಟಕದಲ್ಲಿ second highest tiger population ಇದೆ, third ಬಂದು ಉತ್ತರಾಖಂಡ್ ಅಲ್ಲಿ ಇದೆ. So tiger state is Madhya Pradesh. Consider the following: nutrients movement ಅಂದರೆ ನ್ಯೂಟ್ರಿಯೆಂಟ್ ಮೂವ್ ಆಗೋದು ಸೈಕಲಲ್ಲಿ. ಟು ಇನ್ಕ್ರೀಸ್ ದ ರೇಟ್ ಆಫ್ ಡಿಕಂಪೋಸಿಷನ್, ಆ ಕೊಳೆಯೋವಂಥ ರೇಟ್ನ ಜಾಸ್ತಿ ಮಾಡೋದು. ಟು ಸಪೋರ್ಟ್ ದಿ ಎನರ್ಜಿ ಫ್ಲೋ ಆಗೋದಕ್ಕೆ ಸಪೋರ್ಟ್ ಮಾಡೋದು. ಇಂಪ್ರೂವಿಂಗ್ ಸಾಯಿಲ್ ಫರ್ಟಿಲಿಟಿ. ಸೊ ವಾಟ್ ಈಸ್ ದ ಮೇನ್ ರೋಲ್ ಆಫ್ ಡಿಕಂಪೋಸರ್ಸ್ ಇನ್ ದಿ ಎಕೋಸಿಸ್ಟಮ್? ಡಿಕಂಪೋಸರ್ಸ್ ಅಂದರೆ ಆಸ್ ಐ ಟೋಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈ ನಾಲ್ಕು ಕೆಲಸದಲ್ಲಿ ಯಾವ ಕೆಲಸಗಳನ್ನ ಮಾಡ್ತವೆ ಡಿಕಂಪೋಸರ್ಸ್ ಅಂದರೆ they do all the four. Decomposers, they are mainly helpful in nutrient movement. ಯಾಕಂದರೆ ಅವ್ರು ಡಿಕಂಪೋಸ್ ಮಾಡಿದ್ರೆ ತಾನೇ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗೋದು ಸಾಯಿಲಿಗೆ. ಟು ಇನ್ಕ್ರೀಸ್ ದ ರೇಟ್ ಆಫ್ ಡಿಕಂಪೋಸಿಷನ್. ನನ್ನ ನೇಮಲ್ಲೇ ಹೆಸರಿದೆ, ಹೆಸರಲ್ಲೇ ಅರ್ಥ ಇದೆ ಡಿಕಂಪೋಸರ್ಸ್. ಟು ಸಪೋರ್ಟ್ ದಿ ಎನರ್ಜಿ ಫ್ಲೋ ಮತ್ತು ಇಂಪ್ರೂವಿಂಗ್ ದಿ ಸಾಯಿಲ್ ಫರ್ಟಿಲಿಟಿ. ಸೊ ಇದೆಲ್ಲದೂ ಕೂಡ ಡಿಕಂಪೋಸರ್ಸ್ ಮಾಡ್ತಾರೆ. ಸೊ ದ ಆನ್ಸರ್ ಇಸ್ ಆಲ್ ದಿ ಎಬ್. ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ಅಪ್ಪರ್ ಪಾರ್ಟ್ ಆಫ್ ಎಕ್ವಾಟಿಕ್ ಎಕೋಸಿಸ್ಟಮ್? ಸೊ ಒಂದು ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಇವೆಲ್ಲ ಆರ್ಗ್ಯಾನಿಸಮ್ಸ್. ಓಕೆ, ದೇ ಆರ್ ನಾಟ್ ಲೇಯರ್ಸ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್, ದೇ ಆರ್ ದಿ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್. ಸೊ ಅದರಲ್ಲಿ ಅಪ್ಪರ್ ಪಾರ್ಟಲ್ಲಿ ಯಾವುದಿರುತ್ತೆ ಅಂತ. ಸೊ ಅಪ್ಪರ್ ಪಾರ್ಟಲ್ಲಿ ಯಾವುದಿರುತ್ತೆ? ಫುಡ್ ಪ್ರೊಡ್ಯೂಸ್ ಮಾಡುವಂಥ, ಸನ್ಲೈಟ್ನ ಯೂಸ್ ಮಾಡಿಕೊಂಡು ಫುಡ್ ಪ್ರೊಡ್ಯೂಸ್ ಮಾಡುವಂಥ ಆಟೋಟ್ರೋಪ್ಸ್ ಅಥವಾ ಪ್ರೊಡ್ಯೂಸರ್ಸ್ ಇರ್ತವೆ, ನಥಿಂಗ್ ಬಟ್ ಪ್ಲಾಂಕ್ಟಾನ್. ಓಕೆ, ಸೊ ಫುಲ್ ಡೆಪ್ತಲ್ಲಿ ಓಷನ್ ಬೆಡ್ ಅಥವಾ ಸಿ ಬೆಡ್, ರಿವರ್ ಬೆಡ್ಡಲ್ಲಿ ಏನಿರುತ್ತೆ? ಬೆಂತೋಸ್ ಇರುತ್ತೆ. ಓಕೆ, ನೆಕ್ಟಾನ್ ಅಂದರೆ ಈ ಫಿಶ್ಶು, ವೇಲು, ಶಾರ್ಕು ಎಲ್ಲ ಸ್ವಿಮ್ ಮಾಡ್ತಿರ್ತಾವಲ್ವ, ಸ್ವಿಮ್ಮರ್ಸು. ಸೊ ದೇ ಆರ್ ನೆಕ್ಟಾನ್. ಪೆರಿಫೈಟಾನ್ ಅಂದರೆ ಏನು? ಈ ಪ್ಲಾಂಟ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್ದು ರೂಟ್ಸ್ ಅಥವಾ ಸ್ಟೆಮ್ಮಿಗೆ ಅಂಟ್ಕೊಂಡು ಕೆಲವು ಆರ್ಗ್ಯಾನಿಸಮ್ಸ್ ಇರ್ತವೆ, ಮೆರೈನ್ ಆರ್ಗ್ಯಾನಿಸಮ್ಸ್, ಅವಕ್ಕೆ ನಾವು ಪೆರಿಫೈಟಾನ್ ಅಂತ ಕರಿತೀವಿ. ಸೊ ಹಾಗಾಗಿ ಅಪ್ಪರ್ ಪಾರ್ಟ್ ಆಫ್ ದ ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿ ಯಾರಿರ್ತಾರೆ? ಪ್ಲಾಂಕ್ಟಾನ್. ವಿಚ್ ಆಫ್ ದ ಫಾಲೋಯಿಂಗ್ ಇಂಪ್ರೂವ್ಸ್ ಸ್ಟೆಬಿಲಿಟಿ ಇನ್ ಆ್ಯನ್ ಎಕೋಸಿಸ್ಟಮ್? ಓಕೆ, ಒಂದು ಎಕೋಸಿಸ್ಟಮ್ ಸ್ಟೇಬಲ್ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ಯಾವ ಕಂಡೀಷನ್ ಇರಬೇಕು? ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ಫುಡ್ ಚೈನ್, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಲಿಂಕ್ಸ್ ಇನ್ ದಿ ಫುಡ್ ವೆಬ್. ಓಕೆ, ಸೊ ಒಂದು ಫುಡ್ ಚೈನಲ್ಲಿ ಯೂಶ್ವಲಿ ಲೋಯರ್ ಲೆವೆಲಿಂದ ಹೈಯರ್ ಲೆವೆಲಿಗೆ ಹೋಗ್ತಾ ಹೋಗ್ತಾ ಎನರ್ಜಿ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಫುಡ್ ಚೈನು ಮ್ಯಾಕ್ಸಿಮಮ್ ಲೆಂತ್ ಇದ್ದಷ್ಟು ಆ ಫುಡ್ ಚೈನು ಕೊಲಾಪ್ಸ್ ಆಗೋಗುತ್ತೆ. ಸೊ ಹಾಗಾಗಿ ಅರೌಂಡ್ 5 to ಮ್ಯಾಕ್ಸಿಮಮ್ 6 ಲೇಯರ್ಸ್ನ ಸಪೋರ್ಟ್ ಮಾಡುತ್ತೆ ಅಷ್ಟೇ, ಯಾವುದೇ ಫುಡ್ ಚೈನ್ ಆಗಿರ್ಬೋದು. ಓಕೆ, ಅದೇ ಫುಡ್ ವೆಬ್ಬಲ್ಲಿ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಇರುತ್ತೆ. ಓಕೆ, ಸೊ ಅವಕ್ಕೆಲ್ಲ ಆಲ್ಟರ್ನೇಟಿವ್ ಫುಡ್ ಸೋರ್ಸಸ್ ಇರುತ್ತೆ. ಸೊ ಹಾಗಾಗಿ ಅವುಗಳು ಬದುಕುವಂಥ ಆರ್ಗ್ಯಾನಿಸಮ್ಸ್ ಬದುಕುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಫುಡ್ ವೆಬ್ಬಲ್ಲಿ, ಬಿಕಾಸ್ ದ ಫುಡ್ ಚೈನ್ಸ್ ವಿಲ್ ಬಿ ಇಂಟರ್ ಕನೆಕ್ಟೆಡ್. ಓಕೆ, ಅದೇ ಒಂದು ಫುಡ್ ಚೈನಲ್ಲಿ ಜಾಸ್ತಿ ಲೆಂತ್ ಆಗ್ತಾ ಹೋಗ್ತಾ ಎನರ್ಜಿ ಡಿಸಿಪೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಲೆವೆಲಿಗೆ ಹೋಗ್ತಿದ್ದಂಗೆ ಎನರ್ಜಿನೇ ಇರಲ್ಲ,
ಟಾಪ್ ಮೋಸ್ಟ್ ಕನ್ಸ್ಯೂಮರ್ಗೆ. ಸೊ ಅವಾಗೇನಾಗುತ್ತೆ, ಫುಲ್ ಫುಡ್ ಚೈನೇ ಕೊಲ್ಯಾಪ್ಸ್ ಆಗುತ್ತೆ. ಸೊ ಹಾಗಾಗಿ ಫುಡ್ ಚೈನ್ದು ಲೆಂತು ಜಾಸ್ತಿ ಆಗಬಾರ್ದು. ಬಟ್ ಫುಡ್ ವೆಬ್ಬಲ್ಲಿ ತುಂಬ ಫುಡ್ ಚೈನ್ಸ್ ಇರೋದ್ರಿಂದ ಫುಡ್ ವೆಬ್ ಇಸ್ ಅ ಬೆಸ್ಟ್ ಥಿಂಗ್ ಟು ಬ್ಯಾಲೆನ್ಸ್ ಆನ್ ಇಕೋಸಿಸ್ಟಮ್ ಅಥವಾ ಸೊ ಟು ಬ್ಯಾಲೆನ್ಸ್ ಆನ್ ಎಕೋಸಿಸ್ಟಮ್. ಸೊ ಹಾಗಾಗಿ ಇನ್ಕ್ರೀಸ್ ಇನ್ ಲೆಂತ್ ಆಫ್ ಫುಡ್ ಚೈನ್ ಅಂದರೆ ಸ್ಟೆಬಿಲಿಟಿ ಇರಲ್ಲ ಎಕೋಸಿಸ್ಟಮಲ್ಲಿ. ಅದೇ ಇನ್ಕ್ರೀಸ್ ಇನ್ ನಂಬರ್ ಆಫ್ ಲಿಂಕ್ಸ್ ಇನ್ ಫುಡ್ ವೆಬ್ ಅಂದರೆ ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಕೋಸಿಸ್ಟಮ್ ಇಸ್ ಟ್ರೂ? ಸೊ ಎಕೋಸಿಸ್ಟಮ್ ಮೇಲೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಟ್ರೂ ಅಂತ. ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್. ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಆರ್ ಮೋರ್ ದ್ಯಾನ್ ಪ್ರೈಮರಿ ಕನ್ಸ್ಯೂಮರ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಲೀಸ್ಟ್ ಡಿಪೆಂಡೆಂಟ್ ಅಪಾನ್ ಪ್ರೊಡ್ಯೂಸರ್ಸ್. ಸೊ ಇಷ್ಟು ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಕರೆಕ್ಟ್? ಸೊ ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಅಂತ ನಾವೇನು ಹೇಳೋ ನಾವು ಆ ಥರ ಹೇಳೋಕ್ಕಾಗಲ್ಲ, ಯಾಕಂದರೆ ಟರ್ಷರಿ ಕನ್ಸ್ಯೂಮರ್ಸು ಇರ್ತಾರೆ ಮೇಲೆ. ಸೊ ಲಯನ್ ವಿಲ್ ಬಿ ಅ ಟರ್ಷರಿ ಕನ್ಸ್ಯೂಮರ್. ಓಕೆ, ಸೊ ಸೆಕೆಂಡರಿ ಕನ್ಸ್ಯೂಮರ್ಸು ಸ್ಮಾಲ್ ಈ ರೊಡೆಂಟ್ಸು ಆಗಿರ್ಬೋದು, ಇವನ್ ದೇ ಕ್ಯಾನ್ ಬಿ ಸೆಕೆಂಡರಿ ಕನ್ಸ್ಯೂಮರ್ಸ್. ಸೊ ಲಾರ್ಜೆಸ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ಪ್ರೊಡ್ಯೂಸರ್ಸ್. ಸೊ ಗ್ರೀನ್ ಪ್ಲಾಂಟ್ಸ್ನ ಕನ್ಸ್ಯೂಮ್ ಮಾಡೋ ಪ್ರೈಮರಿ ಕನ್ಸ್ಯೂಮರ್ಸೇ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸೊ ಅವಾಗ ಎಕೋಸಿಸ್ಟಮು ಬ್ಯಾಲೆನ್ಸ್ ಆಗಲ್ಲ, ಕೊಲ್ಯಾಪ್ಸ್ ಆಗುತ್ತೆ. ಸೊ ಹಾಗಾಗಿ ಇವನ್ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಪ್ರೊಡ್ಯೂಸರ್ಸ್ ಆರ್ ಮೋರ್ ದ್ಯಾನ್ ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆ, ಸೊ ಯಾವತ್ತು ಪ್ರೊಡ್ಯೂಸರ್ಸ್ ಅಂದರೆ ಪ್ಲಾಂಟ್ಸ್ ಏನಿರುತ್ತೆ ದೇ ವಿಲ್ ಬಿ ವೆರಿ ಲಾರ್ಜ್ ಇನ್ ನಂಬರ್. ಸೊ ನಾವು ಮೇಲೆ ಹೋಗ್ತಾ ಫುಡ್ ಚೈನಲ್ಲಿ ಏನಾಗುತ್ತೆ, ನಂಬರ್ ಆಫ್ ಆರ್ಗ್ಯಾನಿಸಮ್ಸು ಕಮ್ಮಿ ಆಗ್ತಾ ಹೋಗ್ತವೆ. ಸೊ ಪ್ರೊಡ್ಯೂಸರ್ಸು ಲೋಯರ್ ಲೆವೆಲು ದೇ ವಿಲ್ ಬಿ ಮೋರ್, ದಟ್ ಈಸ್ ಪ್ರೊಡ್ಯೂಸರ್ಸ್ ಆರ್ ಮೋರ್ ದ್ಯಾನ್ ಪ್ರೈಮರಿ ಕನ್ಸ್ಯೂಮರ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಲೀಸ್ಟ್ ಡಿಪೆಂಡೆಂಟ್ ಅಪಾನ್ ಪ್ರೊಡ್ಯೂಸರ್ಸ್. ಸೊ ಪ್ರೈಮರಿ ಕನ್ಸ್ಯೂಮರ್ಸು ದೇ ಆರ್ ವೆರಿ ಮಚ್ ಡಿಪೆಂಡೆಂಟ್ ಅಪಾನ್ ಪ್ರೊಡ್ಯೂಸರ್ಸ್. ಯಾಕಂದರೆ ಪ್ರೊಡ್ಯೂಸರ್ಸ್ನ ಪ್ಲಾಂಟ್ಸ್ನ ಕನ್ಸ್ಯೂಮ್ ಮಾಡೋದೇ ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ಸಿ.